ಇವತ್ತು ಈಗಾಗಲೇ ಈ ತಾಲೂಕಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ಕುಸಿದು ಬಿದ್ದಿದೆ ಅಂತಕ್ಕಂಥದಕ್ಕೆ ಉದಾಹರಣೆ ಇವತ್ತು ದಂಡೋತಿ ಹಾಸ್ಟೆಲ್ನಲ್ಲಿ ಆಗಿರ್ತಕ್ಕಂಥ ಒಂದು ಅವ್ಯವಸ್ಥೆ. ಆ ಕಾರಣಕ್ಕಾಗಿ ಇವತ್ತು ಹಲವಾರು ವಿದ್ಯಾರ್ಥಿಗಳು ದವಾಖಾನೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ಇವತ್ತು ಅವರೆಲ್ಲ ಮನೆಗೆ ಹೋಗಿದ್ದಾರೆ. ಇನ್ನೂ ಅವರು ಉತ್ತಮ ಸ್ಥಿತಿಗೆ ಆರೋಗ್ಯಕರವಾಗಿ ಬಂದಿಲ್ಲ. ಇನ್ನು ಈ ಎಲ್ಲ ಕಾರಣಗಳು ಇವೆಲ್ಲ ಆದರೂ ಕೂಡ ಈ ತಾಲೂಕಿನ ಶಾಸಕರಾಗಿರಲಿ ಅಥವಾ ಈ ರಾಜ್ಯದ ಗೃಹ ಮಂತ್ರಿ ಆಗಲಿ ಇಲ್ಲಿ ಬಂದು ಈ ಸಮಸ್ಯೆನ ಬಗೆಹರಿಸಿ ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸಗಳು ಕೂಡ ಅವ್ರು ಯಾವುದೇ ಮಾಡಿಲ್ಲ. ಮತ್ತು ಈ ಕಲಬುರಗಿಗೆ ಅವ್ರು ಬಂದೋದ್ರು ಕೂಡ ಗೃಹ ಸಚಿವರಾಗಿ ಈ ತಾಲೂಕು ಕೂಡ ಒಂದು ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ಭೇಟಿ ಸಹಿತ ಆಗಿಲ್ಲ. ಅವರ ದಿನನಿತ್ಯ ಏನು ನಡೀತಾ ಇದ್ದಾರೆ ಅಂದ್ರೆ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂದ್ರೆ ನಮಗಂತೂ ಆ ಫೀಲ್ ಆಗ್ತಾ ಇಲ್ಲ. ಯಾಕೆಂದ್ರೆ ದಿನ ಬೆಳಗ್ಗೆ ಇದ್ರೆ ಒಂದೇ ಸಬ್ಜೆಕ್ಟ್ ಅವರು ಯಾವುದು RSS ರಿಜಿಸ್ಟ್ರೇಷನ್ ಮಾಡಿಲ್ಲ, RSS ಪಥಸಂಚಲನ ಮಾಡಿಲ್ಲ, RSS ಮತ್ತೊಂದು ಮಾಡಿಲ್ಲ. ಈ ತರ ಇದು ಒಂದು ವೇಳೆ RSS ಇವರಿಗೆ ರಾಷ್ಟ್ರದ್ರೋಹಿ ಸಂಘಟನೆ ಅಂತ ಕಂಡು ಬಂದಿದ್ರೆ ಇವರು ಗೃಹ ಸಚಿವರಾಗಿ ಯಾಕೆ ಕಾನೂನು ಕ್ರಮ ತಗೊಳ್ಳಿಲ್ಲ? ಅಥವಾ ರಿಜಿಸ್ಟ್ರೇಷನ್ ಬಗ್ಗೆ ಅವ್ರಿಗೆ ತಕರಾರು ಇದ್ರೆ ಕಾನೂನು ಚೌಕಟ್ಟಲ್ಲಿ ಅದು ಮ್ಯಾಂಡೇಟರಿ ಇದ್ದಿದ್ರೆ ಇವ್ರು ಮಾಡಿಲ್ಲ ಅಂತ ಹೇಳಿ ಯಾಕೆ ಅದ್ರ ಬಗ್ಗೆನೂ ಕ್ರಮ ತಗೊಳ್ಳಿಲ್ಲ? ಕನಿಷ್ಠ ಕೋರ್ಟ್ಗಾರು ಹೋಗ್ಬೋದಾಗಿತ್ತು. ಅದನ್ನು ಸಹಿತ ಇವರು ಮಾಡಿಲ್ಲ. ಸುಮ್ಮನೆ ದಿನನಿತ್ಯ ಪ್ರಚಾರಕ್ಕೋಸ್ಕರ ಇದನ್ನ ಒಂದು ಇಶ್ಯೂ ಮಾಡ್ಕೊಂಡು ಕುಳಿತಿದ್ದಾರೆ. ಮಾತೆತ್ತರೆ ನಾನು ಅಂಬೇಡ್ಕರ್ ಬುದ್ಧ, ಅಂಬೇಡ್ಕರ್ ಬ್ಲಡ್ ಇವೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಇದೇ ಸರ್ಕಾರದಲ್ಲಿ ಇವರು ಮೂಗಿನ ನೇರದಲ್ಲೇ ನಡೆದಿರುವಂತಹ ಅವ್ಯವಹಾರಗಳು 53,000 ಕೋಟಿ SCP TSP ಹಣನ ವರ್ಗಾಯಿಸಿದ್ರು ಬೇರೆ ಕಾರಣಕ್ಕೋಸ್ಕರ. ಅವತ್ತು ಎಲ್ಲೋಗಿತ್ತು ಇವರು ಅಂಬೇಡ್ಕರ್ ಬ್ಲಡ್? ಯಾವತ್ತಾರು ಕೇಳಿದಾರೆ ಅದ್ರ ಬಗ್ಗೆ? ಒಂದಾರು ಮಾತಾಡಿದಾರೆ ಅವರು? ಇಂಥ ಹಲವಾರು ಉದಾಹರಣೆಗಳಿದ್ದಾವೆ. ಸುಮ್ಮನೆ ತೋರಿಕೆಗೆ ಅಥವಾ ಪಬ್ಲಿಕ್ ಕನ್ಸಂಪ್ಷನ್ಗೆ ಹೇಳೋದಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಇವೆಲ್ಲ ಹೇಳ್ತಾ ಹೋಗ್ತಾರೆ. ಅದರಿಂದ ಅದು ಯಾವ ಕನ್ಸರ್ನು ಇವರಲ್ಲಿ ಇಲ್ಲ. ಇವತ್ತು ಹಾಸ್ಟೆಲ್ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಏನಿದ್ದಾರೆ ಅವರೆಲ್ಲ ಇದೇ ವರ್ಗದಲ್ಲಿ ಇರ್ತಾರೆ ಬಹುತೇಕ. ಬಂದು ನೋಡ್ಬೋದಾಗಿತ್ತಲ್ಲ ಅವರು. ಆದ್ರೆ ಯಾವುದೂ ಕೂಡ ಇವರು ಮಾಡಿಲ್ಲ. ತಾಲೂಕಿನಲ್ಲೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿರೋದು ಇದುವರೆಗೂ ಕಂಡು ಬಂದಿಲ್ಲ. ಬಹಳ ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲ. ಈ ನೋಡಿ, ಅವರು ಬಹಳ ಪ್ರಬಲ ಖಾತೆ ಹೊಂದಿದ್ರು RDPR ಮಿನಿಸ್ಟರ್ ಅಂತಂದ್ರೆ ಈ ಭಾಗದ ಗ್ರಾಮೀಣ ಪ್ರದೇಶ ಸುಮಾರು ಈ ಜಿಲ್ಲೆನಲ್ಲಿ ಒಂದು ಆವರೇಜ್ 250 ಹಳ್ಳಿ ಹಿಡ್ಕೊಂಡ್ರು ಕೂಡ 1000 ಹಳ್ಳಿಗಳನ್ನ ಅವರು ಕವರ್ ಮಾಡ್ಬೋದಾಗಿತ್ತು ಎಲ್ಲ ಅಭಿವೃದ್ಧಿ ದೃಷ್ಟಿಯಿಂದ. ಕನಿಷ್ಠ ಕುಡಿಯೋ ನೀರು ವ್ಯವಸ್ಥೆ ಸಹಿತ ಇಲ್ಲ. ಈ ಗುಲ್ಬರ್ಗ ಸಿಟಿನಲ್ಲೂ ಕೂಡ, ಗುಲ್ಬರ್ಗ ಸಿಟಿನಲ್ಲಿ ಸುತ್ತಮುತ್ತ 5 ವಾಟರ್ ಬಾಡಿಗಳಿದ್ದಾವೆ. ಯಾವುದು ಬೆಣ್ಣೆತೊರ, ಗಂಡೋರಿ ನಾಲ, ಅಮರ್ಜ ಎಲ್ಲ 50 ಕಿಲೋಮೀಟರ್ ದೂರದಲ್ಲಿ ಇದ್ದಾವೆ. ಭೀಮಾರಿ ಬಾರಿ ಇದ್ದಾವೆ. ಆದ್ರೂ ಕೂಡ ಇವತ್ತು ಸಮರ್ಪಕವಾಗಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸಹಿತ ಅಲ್ಲಿಲ್ಲ, ಮಾಡಿಲ್ಲ ಅದು. ಮತ್ತೆ ಏನು ಇವ್ರದ್ದು ಅಭಿವೃದ್ಧಿ 50 ವರ್ಷದಿಂದ ಮಾಡಿರ್ತಕ್ಕಂಥದ್ದು? ಕೆಲವೊಂದು ರಸ್ತೆಗಳು ಆಗಿದ್ದಾವೆ, ರಾಷ್ಟ್ರೀಯ ಯೋಜನೆಗಳು ಅವೆಲ್ಲ. ಅದ್ರಲ್ಲಿ ಇವ್ರು ಇರ್ಲಿ ಮತ್ತೊಬ್ರು ಇರ್ಲಿ ವಾದೆ ಆಗ್ತಾವ. ಅದನ್ನು ಬಿಟ್ರೆ ಅಂತ ಗುರುತರವಾದಂತ ಒಂದು ಯಾವುದೇ ಅಭಿವೃದ್ಧಿ ಕೆಲಸಗಳು ಇಲ್ಲ, ಆಗಿಲ್ಲ. ಇಲ್ಲೆಲ್ಲ ನೋಡಿ, ಯಾವುದೇ ಒಂದು ಇಂಡಸ್ಟ್ರಿಯಲೈಸೇಷನ್ ಆಗ್ಬೇಕಾದ್ರೆ ಜನಕ್ಕೆ ಉದ್ಯೋಗ ಕೊಡಬೇಕು. ಈ ಭಾಗದ ಸಾಕಷ್ಟು ಜನ ಯುವಕರು ಮತ್ತೆ ವಯಸ್ಕರು ಕೂಡ ಬೇರೆ ಬೇರೆ ಭಾಗಕ್ಕೆಲ್ಲ ಹೋಗ್ತಾ ಇದಾರೆ, ವಲಸೆ ಹೋಗ್ತಾ ಇದಾರೆ ದುಡಿಯೋದಕ್ಕೋಸ್ಕರ. ಆದ್ರೆ ಅವ್ರಿಗೆ ಇಲ್ಲೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕನಿಷ್ಠ ಕೆಲಸಗಳು ಸಹಿತ ಇವ್ರು ಮಾಡಿಲ್ಲ. ಇವರು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಇಂಡಸ್ಟ್ರಿಯಲೈಸೇಷನ್ ಮಾಡ್ತಕ್ಕಂಥದಕ್ಕೆ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್. ಒಂದು ಕಮ್ಯುನಿಕೇಶನ್, ಒಂದು ನೀರು, ಇನ್ನೊಂದು ವಿದ್ಯುತ್. ಆ 3 ಈ ಭಾಗದಲ್ಲಿ ಇದಾವೆ, ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಇಂಡಸ್ಟ್ರಿಯಲೈಸೇಷನ್ ಯಾಕಾಗ್ಲಿಲ್ಲ? ಮತ್ತೆ ಅದರಿಂದ ಉದ್ಯೋಗಗಳು ಯಾಕೆ ಸೃಷ್ಟಿಯಾಗಿಲ್ಲ? ಈ ಭಾಗದ ಜನಗಳು ವಲಸೆ ಯಾಕೆ ಹೋಗ್ತಾ ಇದ್ದಾರೆ? ಇದೆಲ್ಲ ಕೂಡ ಅವರು ನೋಡೋದು ಬಿಟ್ಟು ದಿನನಿತ್ಯ ಅವರು ಬೇರೆ ಕೆಲಸಕ್ಕೆ, ಬೇರೆ ವಿಚಾರಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಇವತ್ತು ನಾವು SIR ಮಾಡ್ತಾ ಇದ್ವಿ. SIRಗೂ ವಿರೋಧ. ಅಲ್ಪಸಂಖ್ಯಾತರನ್ನು ತೆಗೆದಾಕ್ಬಿಡ್ಬೇಕು ಅಂತ ಏನೋ ಕಾನೂನಲ್ಲಿ ಇದೆಯಾ ಅದರಲ್ಲಿ? ಅಥವಾ ದಲಿತರನ್ನ ಡಿಲೀಟ್ ಮಾಡಿ ಅಂತ ಯಾರಿಗಾರ ಹೇಳಿದಾರ? ಯಾರು ವಲಸೆ ಹೋಗಿರ್ತಾರೋ, ಯಾರು ಸತ್ತಿರ್ತಾರೋ, ಯಾರು ವಿದೇಶಗಳಿಂದ ಬಂದಿರ್ತಾರೋ, ವಿದೇಶಿ ಪ್ರಜೆ ಇರ್ತಾರೋ ಇಂಥವ್ರು ತೆಗೀರಿ ಅಂತಕ್ಕಂಥದ್ದು SIR. ಆದ್ರೂ SIR ಮಾಡ್ತಾರೆ ಅಂದ್ರೆ ಇದು ದಲಿತ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ. ಸುಮ್ಮನೆ ಅದು ಅಪೀಸ್ಮೆಂಟ್ ಅಂದ್ರೆ ಈ ಓಲೈಕೆ ರಾಜಕಾರಣ ಮಾಡೋಕ್ಕೋಸ್ಕರ, ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಬಳಸ್ತಕ್ಕಂಥದ್ದು ಇದು. ಆದ್ರೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂದ್ರೆ, ಜನಗಳು ತಮ್ಮ ಹಕ್ಕನ್ನ ಬಿಟ್ಕೊಡ್ಬಾರ್ದು, ಯಾವುದೇ ಸಮುದಾಯದವರಿರಲಿ. ಅದಕ್ಕೆ ಏನ್ ದಾಖಲೆ ಕೇಳಿದ್ದಾರೆ ಅದನ್ನು ಕೊಡಬೇಕು. ಇಲ್ಲ ಅಂದ್ರೂ ಕೂಡ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಮರ್ಪಕವಾದ ದಾಖಲೆ ಹೊಂದಿ ತಮ್ಮ ಹೆಸರು ಸೇರಿಸ್ತಕ್ಕಂಥ ಜವಾಬ್ದಾರಿಯಿಂದ ಅವರು ಕೂಡ ಮಾಡ್ಬೇಕಾಗ್ತದೆ. ಈ ಅವಕಾಶಗಳು ಯಾರೂ ಕಳ್ಕೋಬಾರ್ದು.
ಅದೇ ರೀತಿ ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಏನು ಅಂದ್ರೆ, ಸರ್ಕಾರ ಬರ್ತವೆ ಹೋಗ್ತಿರ್ತವೆ, ಯಾರ್ಯಾರ ನಾಯಕರು ಬರ್ತಾರೆ ಇರ್ತಾರೋ ಹೋಗ್ತಾರೋ, ನೀವು ನಿರಂತರವಾಗಿರ್ತೀರಿ. ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಇದು ಯಾವುದೇ ದೇವಸ್ಥಾನಗಳಲ್ಲೋ ಮಸೀದಿಗಳಲ್ಲೋ ಮತ್ತೊಂದ್ ಕಡೆ ಕುಳಿತು ಇದನ್ನ SIR ಮಾಡಿದೀವಿ ಅಂತ ಹೇಳಿದ್ರೆ ತಾವು ತೊಂದರೆ ಸಿಗಾಕೊಳ್ತೀರಿ, ಹೇಳಿದವ್ರು ಯಾರೂ ಬರುವುದಿಲ್ಲ. ಅವರು ನೀವು ನಿಮ್ಮ ಕರ್ತವ್ಯನ ಜವಾಬ್ದಾರಿಯುತವಾಗಿ ಕಾನೂನುಬದ್ಧವಾಗಿ ನಿರ್ವಹಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಅವ್ರನ್ನ ಕೇಳ್ಕೊಳ್ತೀನಿ.